ನಮಸ್ಕಾರವ್ವ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನೀವು ಸೆಲ್ಸ್ ಆ್ಯಪ್ ಅಂತೀವಿ ನಾವು. ಸೆಲ್ಸ್ ಆ್ಯಪ್ ಅಂದ್ರೆ ಏನು, ಈಗ ಗಿಡದೊಳಗೊಂದು ರಸ ಇರ್ತಿರ್ತದೆ ನೋಡ್ರಿ. ಈ ಟೊಮೆಟೊ ಗಿಡದಾಗದು ನಿಮ್ಗೆ ರಸ ಇರೋದು ಕಾಣ್ತಿರ್ತದೆ. ಆ ಗುರುತ್ವಾಕರ್ಷಣೆ ಬಲದಿಂದ ಅದು ಮೇಲೆ ಬರ್ತದೆ. ಅದು ಮೇಲೆ ಬಂದಾಗ ಆ ಹುಣ್ಣಿಮೆ ಬೆಳಕೊಳಗೆ ಕೀಟಗಳು ಜಾಸ್ತಿ ಅಟ್ರಾಕ್ಟ್ ಆಗ್ತವೆ, ರೈಟ್. ಅದು ಸೆಲ್ಸ್ ಆ್ಯಪ್ ಜಕ್ಕೋಬೇಕು, ಕಾಂಡ್ಕೊರ್ಕ ಇದೆಲ್ಲ ಜಾಸ್ತಿ ಬರೋದು ಅದೇ ಟೈಮಲ್ಲಿ. ಅದಕ್ಕೆ ಅವ್ರು ಏನು ಸಜೆಸ್ಟ್ ಮಾಡಿದ್ರು, ನಿಮ್ಗಿನ್ನೇನು ಹುಣ್ಣಿಮೆ ಬರ್ತದೆ ಅನ್ನೋ ಒಂದು 2-3 ದಿನಕ್ಕಿಂತ ಮೊದಲು ನೀವು ಅದಕ್ಕೆ ಏನು ಮಾಡ್ಬೋದು ಅದನ್ನು ಪ್ರಯತ್ನ ಮಾಡಿರಿ. ಬೂದಿ ಉಗ್ಗೋದು ಅಥವಾ ಏನಾದ್ರು ನೀವು ದಶಪರ್ಣಿ ಅರ್ಕ ಇಂಥದ್ದು ಮಾಡಿದ್ದು ಹೊಡ್ಕೊಳ್ಳೋದು, ಅಂಥದ್ದು ಮಾಡಿದಾಗ ಆ ಮೇಲೆ ರಸ ಹೀರೋ ಕೀಟ ಕಡಿಮೆ ಆಗ್ತದೆ. ಮೊದಲನೇದು ಹುಣ್ಣಿಮೆ ಇನ್ನೇನು 2-3 ದಿನ ಐತಿ ಅನ್ನೋ ಟೈಮಿಗೆ ನೀವು ಹೊಡ್ಕೊಬೋದು, ಅಥವಾ 1 ವಾರ ಮೊದಲ ಹೊಡ್ಕೊಳ್ರಿ. ಎರಡನೇದು ಇಳುವರಿ. ಆವಾಗ ಭೂಮಿ ಮೇಲೆ ರಸ ಏರಾಕತ್ತೈತಂದ್ರೆ ಭೂಮಿ ಮೇಲೆ ಇರುವಂಥ ನಿಮ್ಮ ಉತ್ಪನ್ನ ಟೊಮ್ಯಾಟೊ, ಬದನೆ ಇಂಥದ್ದೆಲ್ಲ ಅದನ್ನು ನೀವು ಆ ಟೈಮಲ್ಲಿ ಹಾರ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ ಅಂತಾರೆ. ಅಂದರೆ ಅದು ವೇಟ್ ಅಲ್ಲಿ ಜಾಸ್ತಿ ಬಂದಿರ್ತದೆ. ಸೆಲ್ಸ್ ಆ್ಯಪ್ ತೂಕ ಜಾಸ್ತಿ ಬರ್ತದೆ. ಒಬ್ರು ಯಾರೋ ಪರೀಕ್ಷೆ ಮಾಡಿದೆ ಸರ್, ಅದು ಸರಿ ಅದ, ನನಗೆ ಹಂಗೆ ಅನ್ನಿಸ್ತು ಅಂತ ಅಂದ್ರು ಅವರು. ನಾನು ಪರೀಕ್ಷೆ ಮಾಡಿಲ್ಲ ವೈಯಕ್ತಿಕವಾಗಿ, ದಯಮಾಡಿ ಹೇಳಲಿಕ್ಕತ್ತೀನಿ ಇನ್ನೊಮ್ಮೆ. ಇದು ಯಾರೋ ಒಬ್ರು ಮಾಡಿದ್ದು ಚಲೋ ಅನ್ನಿಸ್ತು, ಉಪಯೋಗ ಆಗಲಿ ಅಂತ ಹೇಳಿದ್ದಷ್ಟೇ. ನೀವು ಪರೀಕ್ಷೆ ಮಾಡಿ. ಇದೇ ರಿವರ್ಸ್ ಕೇಸು ಅಮಾವಾಸ್ಯೆಯಲ್ಲಿ ಆಗ್ತೈತೆ ರೀ. ಅಮಾವಾಸ್ಯೆಗೆ ಚಂದ್ರ ಇರುವುದಿಲ್ಲ ಅನ್ನೋದಕ್ಕೆ ಗುರುತ್ವಾಕರ್ಷಣೆ ಬಲ ಕಡಿಮೆ ಆಗ್ತದೆ, ರೈಟ್. ಆವಾಗ ಸೆಲ್ಸ್ ಆ್ಯಪು ಉಲ್ಟಾ ಕೆಳಗೆ ಇಳಿತದೆ. ಆವಾಗ ಡ್ರೆಂಚಿಂಗ್ ಅಂದರೆ ನೀವು ಒಂದು ಅದು ಬೇರೆ ಸುತ್ತಲೂ ಇರೋದಕ್ಕೆ ಏನಾದ್ರು ಬರಬಾರ್ದು ಅನ್ನೋದು ಒಂದು. ಹಾರ್ವೆಸ್ಟ್ ಮಾಡೋಂಗಿದ್ರೆ ಅಮಾವಾಸ್ಯೆ ಎಡಬಲದೊಳಗೆ ಹಾರ್ವೆಸ್ಟ್ ಮಾಡಿದ್ರೆ ಅದ್ರ ಇಳುವರಿ ಜಾಸ್ತಿ. ಗೆಡ್ಡೆ ಗೆಣಸು ಅಂಥದ್ದೆಲ್ಲ ನೀವು ಜಾಸ್ತಿ ಆ ಟೈಮಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ಇಳುವರಿ ಜಾಸ್ತಿ ಅಂತ ಹೇಳೋದು ಅಷ್ಟೆ. ಸರ್ವರೋಗಕ್ಕೂ ಒಂದೇ ಕಲ್ಚರ್ ಆ ಥರದ್ದು ಯಾವುದು ನನಗಂತೂ ಗೊತ್ತಿಲ್ಲ ಸರ್. ಯಾರು ಒಂದು ಕಲ್ಚರ್ ಹೇಳಿದ್ರೆ ನಾನು ಅಲ್ಲ, ಗೊತ್ತಿಲ್ಲ ರೀ ನಂಗೆ, ಅದೇ ಹೇಳ್ತಾ ಇರೋದು. ಒಂದೇ ಕಲ್ಚರ್ ಅಂತ ನನಗೆ ಯಾವುದು ಗೊತ್ತಿಲ್ಲ. ನಾ ಹೇಳೋದಿಷ್ಟೇ, ನೀವು ಯಥೇಚ್ಛವಾಗಿ ನೀವು ಕೊಟ್ಟಿಗೆ ಗೊಬ್ಬರ ಈಗ ಹೆಂಗೆ ಹಿಂದಿನ ಜನ ತಿಪ್ಪೆ ಗೊಬ್ಬರ ಮಾಡ್ತಿದ್ರಲ್ರಿ, ಹಂಗೆ ಮಾಡಿದರೆ ನಿಮ್ಗೆ ಯಾವ ರೋಗನೂ ಬರಬಾರ್ದು. ಅಷ್ಟು ಹಂಗೆ ಮಾಡ್ಲಿಕ್ಕೆ ಅನುಕೂಲ ಇದ್ದರೆ ಅದನ್ನು ಮಾಡಿರಿ. ವಿವಿಧ ಮಣ್ಣಿನ ಬಗ್ಗೆ ಮಣ್ಣಿನ pH 8.5 ವಿವರಣೆ ನೀಡಿ. ನಿರಂಜನ್ ಮಠದ್. ನಿಮ್ಮದು ಎರೆಭೂಮಿನ ಸರ್? ಯಾರು ನಿರಂಜನ್ ಮಠದ್? ಎರೆಭೂಮಿನ ರೀ? ಹಾಂ, ಸರಿ. pH ಅಂದರೆ ಏನು, ಅದು ಏನು ಹೇಳ್ತದ, pH ಹೆಂಗೆ ಅಳತೆ ಮಾಡ್ತಾರೆ, ಯಾವ ಸ್ಕೇಲ್ ಒಳಗೆ ಅಳತೆ ಮಾಡೋದು, ಇದು ಸ್ವಲ್ಪ ಗೊತ್ತಾಗಬೇಕು. pHನ್ನು 0ಯಿಂದ 14 ಅಳತೆ ಮಾಡ್ತಾರೆ. ಅದು 7 ಅಂತ ಬಂದ್ರೆ ತಟಸ್ಥ, ನ್ಯೂಟ್ರಲ್, ಅದು ಎಲ್ಲದಕ್ಕೂ ಸೂಕ್ತ ಇದೆ ಅಂತಂದಂಗೆ. 7ರ ಕೆಳಗದ ಅಂದ್ಕೊಳ್ರಿ, ಅಲ್ಲಿ ಆ್ಯಸಿಡಿಕ್ ಅಥವಾ ಹುಳಿ ಅಂಶ ಜಾಸ್ತಿ ಆಗ್ಲಿತ್ತದ ಮಣ್ಣೊಳಗೆ ಅಂದಂಗೆ. 7ರ ಮೇಲೆ ಐತಂದ್ರೆ ಸುಣ್ಣದ ಅಂಶ, ಕ್ಷಾರೀಯ ಅಥವಾ ಅಲ್ಕಲೈನ್ ಅಂಶ ಜಾಸ್ತಿ ಆಗಕತ್ತದ ಅಂದಂಗೆ. ನಿಮ್ದು 8.5 ಅಂದ್ರೆ ಸ್ವಲ್ಪ ಕ್ಷಾರೀಯನ. ನಾರ್ಮಲಿ ಎಲ್ಲ ಕಡೆ ಕಂಡಿದ್ದು, ಇಲ್ಲಿ ತನಕ ನನ್ನ ಅನುಭವದೊಳಗೂ ಬಂದಿದ್ದು, ನಾ ಪರೀಕ್ಷೆ ಮಾಡ್ದಂಗೆ ಕೆಂಪು ಮಸಾರಿ ಏನಿರ್ತೈತಲ್ರಿ, ಕೆಂಪು ಮಣ್ಣು, ಅದು ಆ್ಯಸಿಡಿಕ್ ಇರ್ತದೆ ಸ್ವಲ್ಪ, ಅಂದರೆ 5, 6 ಹಂಗೆ ಇರ್ತದೆ. ಎರೆಭೂಮಿ ಯಾವಾಗಲೂ 8, 8.5 ಆಸ್ಪಾಸ್ನಾಗ ಇರ್ತದೆ, ಯಾಕಂದ್ರೆ ಅದ್ರೊಳಗೆ ಸುಣ್ಣದ ಅಂಶ ಜಾಸ್ತಿ ಇರ್ತದೆ. ನೀವು ಇದಕ್ಕೆ ಹೊಂದುವಂಥ ಬೆಳೆ ಮಾಡ್ಕೊಂಡ್ಬಿಟ್ರೆ ನಿಮ್ಗೇನೂ ತೊಂದರೆ ಇಲ್ಲ. ಸ್ಪೆಷಲಿ ಎರಿಭೂಮಿಯೊಳಗೆ ನೀರಾವರಿ ಮಾಡೋದಕ್ಕಿಂತ ಮಳೆ ಮೇಲೆ ಎಷ್ಟು ನೀವು ಕೃಷಿ ಮಾಡ್ತೀರಲ್ಲ ಅಷ್ಟು ಒಳ್ಳೆಯದು. ಸರಿ, ಇದರೊಳಗೆ ಏನು ಮಾಡ್ಬೇಕಂತೀರಿ ವಿವರಣೆ ಅಂತೂ ಕೊಟ್ಟೆ. ನೀವು ಅಂದರೆ ಒಂದು, ನೀವು ಸುಣ್ಣದ ಅಂಶ ಹೆಚ್ಚಿಗೆ ಇದ್ದಾಗ ಹುಳಿ ಅಂಶ ಯಾವ್ದು ಜಾಸ್ತಿ ಕೊಡ್ತದಲ್ಲ ಆ ಗಿಡ ಹಾಕ್ಕೋಬೋದು ರೀ. ನಾರ್ಮಲಿ ನೀವು ಎರಿಭೂಮಿಯೊಳಗೆ ಎಂಥ ಗಿಡ ಪ್ರಿಫರ್ ಮಾಡ್ತಾರೆ ಹೇಳ್ರಿ? ನಿಂಬೆ ಗಿಡ, ಹುಣಸಿ ಗಿಡ ನೋಡ್ರಿ, ಎಲ್ಲ ಹುಳಿ ಅಂಶ ಜಾಸ್ತಿ ಇರೋದೇ ಅದಾವಲ್ಲ, ಅಂಥ ಗಿಡ ಹಾಕ್ಕೋಬೋದು. ಪೇರು ಹಾಕೋಬೋದು, ತಕ್ಕ ಮಟ್ಟಿಗೆ ಸೀತಾಫಲನೂ ಟ್ರೈ ಮಾಡ್ಬೋದು. ಆಮೇಲೆ ಬೇರು ವ್ಯವಸ್ಥೆ ನೋಡೋದಾದರೆ ಯಾವುದು ಟ್ಯಾಪ್ ರೂಟ್ ಅಂತೀವಿ, ತಾಯಿ ರೂಟ್, ಅದಕ್ಕೆ ತಾಯಿ ಬೇರು ವ್ಯವಸ್ಥೆ, ಇನ್ನೊಂದು ಆಣಿ ಬೇರು ವ್ಯವಸ್ಥೆ ಅಂತಲೂ ಕರೀತಾರೆ ಅದಕ್ಕೆ. ತಂತು ಬೇರು ಆಯಿತು. ತಾಯಿ ಬೇರು ವ್ಯವಸ್ಥೆಗೆ ಇನ್ನೊಂದು ಹೆಸರು ಆಣಿ ಬೇರು ವ್ಯವಸ್ಥೆ ಅಂತ. ಸೊ ತಾಯಿ ಬೇರು ಅಂದರೆ ಒಂದು ಸೀದಾ ರೂಟ್ ಕೆಳಗಡೆ ಹೋಗಿರ್ತದೆ, ಅಂಥ ಬೇರು ವ್ಯವಸ್ಥೆ ಇರೋ ಗಿಡ ಜಾಸ್ತಿ ಹಾಕ್ಕೊಳ್ರಿ. ತಂತು ಬೇರು ವ್ಯವಸ್ಥೆ ಇರೋ ಗಿಡ ಏನಾಗ್ತದೆ ರೀ, ನಿಮ್ಮದು ಎರೆಮಣ್ಣು ಎರಕಲ್ ಬಿಡ್ತದ, ಅಂದ್ರೆ ಅದು ಪಾರ್ಟಿಕಲ್ ಸೈಜ್ ಕಡಿಮೆ ಇರೋದ್ರಿಂದ ಬೇಸಿಗೆ ಒಳಗೆ ಅದು ಅಂಟ್ಕೊಂಡು ಕ್ರ್ಯಾಕ್ ಬಿಡ್ತದಲ್ಲ, ಆ ತಂತು ಬೇರು ವ್ಯವಸ್ಥೆ ಒಳಗೆ ಬೇರೆಲ್ಲ ಮೇಲೆ ಇರೋದ್ರಿಂದ ಬೇರು ಒಣಗಿಬಿಡ್ತಾವೆ. ಅವಾಗ ನಿಮಗೆ ನೀರಿನ ಕೊರತೆ ಭಾಳ ಕಾಡ್ತದೆ. ಆಮೇಲೆ ನೀವು ಹೆಂಗೆ ನೀವು ಇರಿಗೇಟೆಡ್ ವಾಟರ್ ಬಿಡಕ್ಕೆ ಹೋಗ್ತಿರಲ್ಲ ಎರಿಭೂಮಿಯೊಳಗೆ ನಾರ್ಮಲಿ ಸುಣ್ಣದ ಅಂಶ ಹೆಚ್ಚಿಗೆ ಇರೋದು ನೀರೇ ಸಿಗ್ತದೆ, ಸೌಳು ನೀರೇ ಜಾಸ್ತಿ ಸಿಗ್ತದೆ ನಾರ್ಮಲಿ. ಅದು ನೀವು ಬಿಟ್ಟಷ್ಟು ಇನ್ನೂ ಮಣ್ಣು ಸೌಳು ಹಾಕ್ಕೊತ ಬರ್ತದೆ. ಹಾಗಾಗಿ ತಾಯಿ ಬೇರು ವ್ಯವಸ್ಥೆ ಇರೋದು ಅಥವಾ ಹುಳಿ ಇರುವಂಥ ಗಿಡ ಜಾಸ್ತಿ ಹಾಕೋ. ಬಸವರಾಜ್ ಗಿಣಿಗೇರ, ಲಿಂಬು ಮಾಹಿತಿ 10 ರೂಪಾಯಿಗೆ 2 ಅದಾವ ನೋಡ್ರಿ. ಏನು ಬೇಕಾಗಿತ್ತು ಹೇಳ್ರಿ ಮಾಹಿತಿ, ಎಲ್ಲಿದ್ದೀರಿ ಸಾಹೇಬ್ರೆ?
ಹಾಂ ಸರ್ ಹೇಳ್ರಿ ಏನು ಬೇಕಾಗಿತ್ತು ಲಿಂಬು ಒಳಗೆ? ಹಾಂ ರೀ. ಹ್ಞೂ ಈಗ ಬೆಳಗಿಂದ ನಂದು ಎಲ್ಲ ಕೇಳಿಂದ ನಿಮಗೆ ಏನು ಹಾಕ್ಬೇಕು ಅನ್ನಿಸ್ತದೆ? ಉಳ್ದವ್ರದ್ದು ಬಿಟ್ಬಿಡ್ರಿ. ಹಾಂ ರೀ ಏನು ಸರ್? ಅಲ್ಲಲ್ರಿ ನಾನು ಬೆಳಗಿಂದ ಇಷ್ಟೆಲ್ಲ ಹೇಳಿನಲ್ಲ ಕತೆ ಇದ್ರದ್ದು, ಕೆಮಿಕಲ್ ಹಾಕಿದ್ರಿಂದ ಏನಾಯಿತು, ಹಾಕಬೇಕು ಹಾಕ್ಬಾರ್ದು ಎಲ್ಲ ಹೇಳಿನಲ್ಲ. ಈಗ ನಿಮ್ಮ ಆಯ್ಕೆ ಏನು ಅನ್ನಿಸ್ತದೆ? ಡನ್ ಡನ್. ಸಾಧ್ಯ ಆದರೆ ಸ್ವಲ್ಪ ಬುಡದೊಳಗೆ ಹುಳಿ ಮಜ್ಜಿಗೆ ಕೊಡ್ರಿ, ಹುಳಿ ಮಜ್ಜಿಗೆ ಕೊಡ್ರಿ. ಅನುಕೂಲ ಆದಾಗ ಸಗಣಿ ಜೀವಾಮೃತ ಹಾಕ್ಕೊಂತ ಹೋಗ್ರಿ. ಅಷ್ಟಾದರೆ ಸಾಕಾಗ್ತದೆ. ಹಾಕ್ರಿ, ಒಂದು ತಿಂಗಳಿಗೊಮ್ಮೆ ಹಾಕ್ರಿ. ಹಾಂ, ಹಸಿ ಇದ್ದಾಗ ಒಂದು ಸರಿ ಹಾಕ್ರಿ, ಒಂದು ತಿಂಗಳಿಗೊಂದು. ಏನು ಸರ್? ಯಾವುದಕ್ಕೆ ಸ್ಪ್ರೇ? ಅದನ್ನ ಜೀವಾಮೃತನೇ ಸ್ಪ್ರೇ ಮಾಡಿರಿ, ನಡೀತು. ಹಾಂ, ಸಾಕಾಗ್ತದೆ. ಹಂಗೇನಾರು ಇದನ್ನು ಬಂದಾಗ ನೀವು ಬೇರೆ ಇದು ವ್ಯವಸ್ಥೆ ಮಾಡಿಕೊಡ್ರಿ. ಅಂದರೆ ಅದು ಯಾವ ಹುಳ ಬಂದದಂತ ನನಗೂ ಗೊತ್ತಿಲ್ಲ. ಈಗ ಅದು ಬಂದಾಗ ಗೊತ್ತಾಗಬೇಕಲ್ರಿ. ಅದಕ್ಕೆ ಏನು ಬೇಕೋ ಅದನ್ನು ಸೂಕ್ತವಾದ ಮಾಡಿಕೊಡ್ರಿ. ಹಾಂ ರೀ, ಅಷ್ಟು ಮಾಡ್ಕೊತ ಹೋಗ್ರಿ, ಭಾಳ ಆರಾಮಿರ್ತೀರಿ. ಎಸ್ ಸರ್. ಸಾವಯವ ಕೃಷಿಯಿಂದ ಆಹಾರ ಭದ್ರತೆ ಸಾಧ್ಯವ ಹಾಗೂ ಒಂದೇ ಬಾರಿಗೆ ಸಾವಯವ ಕೃಷಿ ಒಳ್ಳೆಯದೇ ಅಥವಾ ರಾಸಾಯನಿಕದೊಂದಿಗೆ ಸಾವಯವ ಪರಿಕರ ಬಳಸಲು ಪ್ರಾರಂಭಿಸಿ ನಂತರ ಸಾವಯವ ಕೃಷಿ ಒಳ್ಳೆಯದು? ನನ್ನ ಪ್ರಕಾರ ಮೊದಲನೇದು ಸಾವಯವ ಕೃಷಿ ಆಹಾರ ಭದ್ರತೆ ಸಾಧ್ಯವ. ಸಾವಯವ ಕೃಷಿಯಿಂದ ಖಂಡಿತ ಸಾಧ್ಯ. ನಿಮಗೆ ಬೆಳೆದಿರೋದನ್ನು ಬಳಸೋಕ್ಕೆ ಗೊತ್ತಾಗಬೇಕು. ಒಂದು ಉದಾಹರಣೆ ಕೊಡ್ತೀನಿ ರೀ. ಆಯುರ್ವೇದಿಕ್ ಅಂಗಡಿಗೆ ಯಾರು ಹೋಗಿರಿ ಔಷಧಿ ತೊಗೊಳಕೋದು? ಸರಿ, ಈ ಸರಿ ಹೋದಾಗ ನಾಗರಮೂತ ಅಂಥೇಳಿ ಒಂದು ಪುಡಿ ಸಿಗ್ತದೆ ಅವ್ರ ಕಡೆ. ಯಾರು ತೊಗೊಂಡಿರಿ ಇಲ್ಲಿವರೆಗೂ? ತೊಗೊಂಡಿರಿ? ಹೆಂಗೆ ಕೆ ಜಿ ಐತೆ? ಹಾಂ, ಹೆಂಗೆ? 400 ರೂಪಾಯಿ. ಎಷ್ಟು ಗ್ರಾಮಿಗೆ? 350 ಗ್ರಾಮ್ ಇರ್ಬೋದು. ಸರಿ, ಅಂದ್ರೆ ಅಂದಾಜು ಒಂದು 1200 ರೂಪಾಯಿ ಕೆ ಜಿ ಅಂದ್ಕೊಳ್ರಿ ನಿಮ್ಮ ಲೆಕ್ಕಕ್ಕೆ. ಅದು ಎದ್ರದ್ದು ಪೌಡ್ರು? ಅದೇ ಯಾವ ಬೇರು? ಯಾರೋ ಹೇಳಿದ್ರು. ಹಾಂ, ಅವ್ರು ಹೇಳಿದ್ದು ಗೊತ್ತಾಯ್ತು ರೀ? ಐತೆ ನಿಮ್ಮ ಹೊಲದಾಗ? ಜೇಕೈತೆ? ಹೋಗುವಲ್ದು ನೋಡ್ರಿ. ಅವರು ರೊಕ್ಕ ಕೊಟ್ಟು ಥರ ಇವರು ಹೋಗುವಲ್ದಂತ ಬಡ್ಕೊಳತ್ತಾರ. ಅವರು 1200 ರೂಪಾಯಿ ಕೆ ಜಿ ಕೊಡ್ತಾರಾಗತ್ತಾರ, ನೀವು ಹೋಗುವಲ್ತಂತ ರೌಂಡ್ ಅಪ್ ಹೊಡ್ಯಾಕತ್ತೀರಿ. ಯಾಕೆ ಆಹಾರ ಭದ್ರತೆ ಒದಗ್ಸಕ್ಕೆ ಆಗಂಗಿಲ್ಲ ಅಂತ? ಸರಿ, ಹಿಂಗೂ ಬರೋಣ್ರಿ. ಎಷ್ಟು ಮಂದಿ ಆಹಾರ ಬೆಳೆಯಕತ್ತೀರಿ ಹೇಳ್ರಿ ಸರ್? ಅಲ್ಲ, ಈಗ ಅವ್ರು ಕೇಳಿದ ಪ್ರಶ್ನೆ ಸಾವಯವ ಕೃಷಿಯಿಂದ ಎಲ್ಲರಿಗೂ ಆಹಾರ ಭದ್ರತೆ ಒದಗಿಸೋದು ಸಾಧ್ಯವಾ? ಇಡೀ ದೇಶದ ಮಾತಾಡತ್ತೀವಲ್ಲ, ಎಷ್ಟು ಮಂದಿ ದೇಶಕ್ಕಾಗಿ ಆಹಾರ ಬೆಳೆಯತ್ತೀರಿ ಹೇಳ್ರಿ? ಎಲ್ಲರೂ ಬೆಳೆಯತ್ತೀರಿ? ಅಷ್ಟೂರು ರೀ? ಹಾಂ ಹಾಂ, ನಾ ಅಷ್ಟುರ್ದು ಕೇಳಕತ್ತೀರಿ. ಅಷ್ಟುರ್ದು ಕೇಳಕ್ಕೆ ಎಷ್ಟು ಮಂದಿ ಸಾವಯವನ ರಾಸಾಯನಿಕನೇ ಅಂತ ಹಿಡ್ಕೊಳ್ಳೋಣ. ಎಷ್ಟು ಮಂದಿ ರಾಸಾಯನಿಕದೊಳಗೆ ಆಹಾರ ಬೆಳೆಯೋಕ್ಕೆ ಪ್ರಯತ್ನ ಮಾಡತ್ತೀರಿ ಇಡೀ ದೇಶಕ್ಕೆ? ಎಸ್ ನೋಡಿರಿ, ಹಾರ್ಡ್ಲಿ 3-4 ಕೈ. ಉಳ್ದವ್ರು ಏನು ಬೆಳೆಯತ್ತೀವಿ? ಎಷ್ಟು ಮಂದಿ ಅಡಿಕೆ ಹಚ್ಚಿರಿ? ಇಲ್ಲಿ ಬೆಳೆಯಂಗಿಲ್ಲ ಅದಕ್ಕೆ. ಹಾಂ, ಇಲ್ಲಿ ಹಚ್ಚಿರಿ, ರೈಟ್. ಎಷ್ಟು ಮಂದಿ ಕಬ್ಬು ಮಾಡಿರಿ? ಎಷ್ಟು ಮಂದಿ ಹತ್ತಿ ಮಾಡಿರಿ? ನೋಡ್ರಿ, ಹತ್ತಿಗಾರು ಕೈ ಎತ್ತಬೇಕಿಲ್ಲ. ಹತ್ತಿ ಬೆಳೆದವ್ರು ಇದ್ದೀರಿ ಭಾಳ ಮಂದಿ. ಎಲ್ಲಿ ಬೆಳೆಯತ್ತೀರಿ ಹೇಳ್ರಿ ಆಹಾರ? ಮೊದಲನೇದು. ಎರಡನೇದು, ನಿಮ್ಗೆ ಯಾಕೆ ಅನ್ನಿಸ್ಲಿಕ್ಕತ್ತದ? ಇದು ಯಾರು ಬರ್ದಿದ್ದು? ಹೆಸರು ಹಾಕಿಲ್ಲ, ರೈಟ್, ಇರಲಿ. ಆಹಾರ ನೀವು ಬರ್ದಿದ್ದ? ಹಾಂ, ಆಹಾರ ಭದ್ರತೆ ಯಾಕೆ ಸಾಧ್ಯ ಇಲ್ಲ ಅನ್ಸಕತ್ತೈತೆ? ಯಾಕೆ ಆಹಾರ ಭದ್ರತೆ ಸಾವಯವ ಕೃಷಿಯೊಳಗೆ ಸಾಧ್ಯ ಇಲ್ಲ ಅನ್ಸಕತ್ತೈತೆ? ಸರಿ. ಹ್ಞೂ ಹ್ಞೂ ಕರೆಕ್ಟ್. ಬರೋಬರ್. ಹಾಂ, ಸರಿ, ರೈಟ್. ನೇರ ಉತ್ತರ ಸಾಧ್ಯ ಐತ್ರಿ, ಕಂಪ್ಲೀಟಾಗಿ ಸಾಧ್ಯ ಐತಿ. ಇಲ್ಲ ಅವ್ರು ಬಂದವರು ಎಲ್ಲಿ ಹೋದ್ರು? ಗಜೇಂದ್ರಗಢದವರು ಸಾಹೇಬ್ರು ಬೆಳಗ್ಗೆ ಇದ್ರು, ಹೋದ್ರು ಅನ್ಸುತ್ತೆ ಅವ್ರು ಊಟ ಮಾಡ್ಕೊಂಡು. ರೈಟ್, ಇರಲಿ.
ಸೊ ಅವರಿಗೆ ಅಂದರೆ ಯಾರು ಅವ್ರು ಬಳಸಿದಾರೆ ಅವ್ರಿಗೆ ಕೇಳಿ ಇಮಿಡಿಯೇಟಾಗಿ ರಿಸಲ್ಟು ಬಂದದ. ಈಗ ಆಗಲೇ ಕೇಸ್ ಹೇಳಿದ್ನಲ್ಲ, ಇಳುವರಿನೂ ಜಾಸ್ತಿ ಬಂದಿದ್ದಿದೆ, ಆರಾಮಾಗಿ ಸಾಧ್ಯ ಅದ. ಇದೊಂದು ತಲೆಯೊಳಗೆ ಬಿತ್ತಿದ್ದ ಕತೆ ಅಷ್ಟೇ, ಚೆನ್ನಾಗಿ ಗಳೆ ಹೊಡೆದಾರೆ ಅಷ್ಟೇ ಅವ್ರು ನಮಗೆ. ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಸಾಧ್ಯ ಇಲ್ಲ ಅಂಥೇಳಿ ಸರಿಯಾಗಿ ಇಲ್ಲೇ ಗಳೆ ಹೊಡೆದಾರೆ, ಮತ್ತೇನೂ ಇಲ್ಲ. ರೈಟ್. ಒಂದೇ ಬಾರಿಗೆ ಸಾವಯವ ಕೃಷಿ ಒಳ್ಳೆಯದೇ, ಖಂಡಿತ ಒಳ್ಳೆಯದು. ರಾಸಾಯನಿಕದೊಂದಿಗೆ ಸಾವಯವ ಪರಿಕರ ಬಳಸಲು ಪ್ರಾರಂಭಿಸಿ ನಂತರ ಸಾವಯವ ಕೃಷಿ ಬೇಡ ಅಂಥ ದೊಡ್ಡ ದುರಂತ ಇನ್ನೊಂದಿಲ್ಲ, ಮಾಡಬೇಡ್ರಿ. ಸಾವಯವ ಹೆಂಗೆ ಮಾಡ್ಬೇಕಂತ ಹೇಳಿ ರೂಢಿ ಮಾಡ್ಕೊಳ್ರಿ, ಅದ್ರ ಜೊತೆ ಮಿಕ್ಸ್ ಮಾಡೋ ಪ್ರಯತ್ನ ಮಾಡಬೇಡ್ರಿ. ಸಾವಯವ ಕೃಷಿಯಲ್ಲಿ ಬೆಳೆದ ಬೆಳೆಗೆ ತಕ್ಕ ಬೆಲೆ ಸಿಗಬೇಕಾದರೆ ಏನು ಮಾಡಬೇಕು? ಇಷ್ಟೊತ್ತನ ಅದ ಕತೆ ಹೇಳೀನಿ. ಬೆಳೆಗೆ ಯಾವ ಥರ ಮಾರುಕಟ್ಟೆ ಪರಿಚಯಿಸಬೇಕು ಅದನ್ನು ಕತೆ ಹೇಳೀನಿ ಎಷ್ಟೋ ತನಕ. ರೈಟ್. ನಾವು ಈಗಾಗಲೇ ರಾಸಾಯನಿಕ ಉಪಯೋಗಿಸ್ತಿದ್ದು, ಅದರ ಜೊತೆಗೆ ಸಾವಯವ ಉಪಯೋಗಿಸಬಹುದು. ಜೊತೆಗೆ ಉಪಯೋಗಿಸ್ಬೇಡ್ರಿ, ಅದನ್ನ ನಿಲ್ಲಿಸ್ರಿ, ಸರಿಯಾಗಿ ಸಾವಯವ ಮಾಡಿರಿ, ಸಾವಯವ ಪದಾರ್ಥ ಮಾಡ್ಕೊಳ್ರಿ, ಬಳಸ್ಕೊಳ್ರಿ, ಸರಿ ಆಗ್ತದೆ. ಗೌರಿ ಗೊಬ್ಬರದ ಡೀಲರ್ಶಿಪ್ ನೀಡುತ್ತೀರಾ? ಅದಕ್ಕೆ ನಾವೇನು ಮಾಡಬೇಕು? ಅಯ್ಯನಗೌಡರು ಎಲ್ಲಿದ್ದಾರೆ ಗೌಡ್ರು? ಹಾಂ ಸರ್, ಕಂಡೀಷನ್ ಭಾಳ ಅದಾವೆ. ಮೊದಲನೇದು ನೀವು ರೈತರಾಗಿರಬೇಕು, ಎರಡನೇದು ನೀವು ಗೊಬ್ಬರ ಬಳಸಬೇಕು, ಮೂರನೇದು 1 ವರ್ಷದ ತನಕ ಅಷ್ಟೇ ಗೊಬ್ಬರ ಕೊಡ್ತೀವಿ. ನೀವು ಅದಾದಮೇಲೆ ನಿಮ್ಮ ಊರಿನಲ್ಲಿ ನಿಮ್ಮ ಜಾಗದೊಳಗೆ ಅಥವಾ ಬೇರೆಯವ್ರಿಗೆ ಇದನ್ನು ಮಾಡಿ ಪ್ರೋತ್ಸಾಹ ಮಾಡಿ ನೀವು ನಮಗೆ ಕಾಂಪೋಸ್ಟ್ ಗೊಬ್ಬರ ಕೊಡೋಕ್ಕೆ ಶುರು ಮಾಡಿದ್ರೆ, ಅಂದರೆ ಅಲ್ಲಿ ದನ ಉಳಿಬೇಕು, ಬೆಳೆ ತ್ಯಾಜ್ಯ ಸರಿ ನಿರ್ವಹಣೆ ಆಗಬೇಕು. ಹಂಗೆ ಮಾಡ್ತೀನಿ ಅಂದರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದ್ರೆ ನಿಲ್ಲಿಸ್ತೀವಿ. ಇಷ್ಟು ಎಸ್ ಸರ್, ಡನ್. ಸೂಪರ್. ಹಂಗಿದ್ರೆ ನೀವು ಖಂಡಿತ ಭೇಟಿಯಾಗ್ರಿ ಸರ್, ದಯಮಾಡಿ ಭೇಟಿಯಾಗ್ರಿ. ಮುಂದೆ ಅಂದರೆ ನೀವು ಮೊದಲು ಬಳಸಿ ನೋಡ್ರಿ, ನಿಮಗೆ ರಿಸಲ್ಟ್ ಬಂದಾದ್ಮೇಲೆ ಮುಂದೆ ಮಾತಾಡೋದು, ಅಲ್ಲಿ ತನಕ ಏನೂ ಮಾತಾಡೋಂಗಿಲ್ಲ. ರೈಟ್. ಟೀ ಇಂಟು ತೆಂಗಿನ ಸಸಿಗಳು ಮತ್ತು ಜಂಬೂ ನೇರಳೆ ಸಸಿಗಳನ್ನು ಒಟ್ಟಾಗಿ ಬೆಳೆಯಬಹುದೇ? ಹಾಂ, ಇಲ್ಲಿ ಪೂರಕತೆ ಮತ್ತು ಅಲಿಲೋಪತಿ ಅಂತೇಳಿ ಒಂದು ಶಬ್ದ ಬರ್ತದೆ. ನಂಗೆ ಅಲಿಲೋಪತಿಗೆ ಕನ್ನಡದಾಗ ಏನಂತಾರಂತ ಎಲ್ಲೂ ಸಿಗ್ತಾ ಇಲ್ಲ. ಯಾರಿಗಾರು ಸಿಕ್ಕರೆ ದಯಮಾಡಿ ನಂಗೆ ಮೆಸೇಜ್ ಮಾಡಿರಿ. ಅಲಿಲೋಪತಿ ಅಂದರೆ ಹೆಂಗೆ ಕೆಲಸ ಮಾಡ್ತದೆ? ಗಿಡದ ಮತ್ತು ಗಿಡದ ನಡು ಸ್ಪರ್ಧೆ ಇರ್ತದೆ ರೀ. ಅಂದ್ರೆ ನಾ ಹೆಚ್ಚಿಗೆ ಬೆಳಿಬೇಕು ಅಂತ ಹೇಳಿ ಆವಾಗ ಕೆಲವೊಂದಿಷ್ಟು ಕೆಮಿಕಲ್ಗಳನ್ನ ಅದು ರಿಲೀಸ್ ಮಾಡಿ ಎಲೆ ಮೂಲಕನೋ ಬೀಜದ ಮೂಲಕನೋ ಬೇರ್ ಮೂಲಕನೋ ಬಿಡ್ತಾ ಇರ್ತದೆ, ಅದ್ರ ಸುತ್ತಲೂ ಏನೂ ಹುಟ್ಟಬಾರ್ದು ಅನ್ನೋದಕ್ಕೆ. ಹಾಗಾಗಿ ಇದು ತೆಂಗಿನ ಸಸಿ ಮತ್ತು ನೇರಳೆ ಸ್ವಲ್ಪ ಅಲಿಲೋಪತಿಕ್ ಅದು. ಹಂಗೆ ಆದ್ರೂ ಅದಕ್ಕೆ ಏನೂ ತೊಂದರೆ ಇಲ್ಲ, ನೀವು ಎರಡೂ ಮಿಕ್ಸ್ ಮಾಡಿ ಬೆಳಿಬೋದು. ಆಮೇಲೆ ಹೈಬ್ರಿಡ್ ಸಸಿ ಇದ್ರೆ ಅಂತೂ ಅದ್ರದ್ದು ಅಲಿಲೋಪತಿ ಪೊಟೆನ್ಷಿಯಲ್ ಕಮ್ಮಿ ಆಗಿರ್ತದೆ, ಧಾರಾಳವಾಗಿ ಬೆಳ್ಕೊಬೋದು. ಇನ್ನೂ ಒಂದು ಸ್ವಲ್ಪ ಅಭ್ಯಾಸ ಮಾಡ್ಬೇಕಂದ್ರೆ ಅಲಿಲೋಪತಿದು ಯಾಕೆ ಹೇಳಲಿಗತ್ತೀನಿ, ನಾರ್ಮಲಿ ತಲೆಯೊಳಗೆ ಹೆಂಗಿರ್ತದೆ, ಗಿಡದ ನೆರಳಿಗೆ ಏನೂ ಬೆಳೆಯೋದಿಲ್ಲ, ಅದಕ್ಕೆ ಗಿಡ ಕಡೀರಿ, ಇದೇ ನಡೆದದಲ್ರಿ. ನೆರಳಿಗೆ ಬೆಳಿಬಾರ್ದು ಅನ್ನೋದಾಗಿದ್ರೆ ಮಾವಿನ ಗಿಡದ ಕೆಳಗೆ ಯಾಕೆ ಕಸ ಬೆಳೀತದೆ? ಹೌದಲ್ರಿ? ಹಾಂ, ಅಲ್ಲಿ ಏನು ಮಾಡ್ಬೇಕು ಮೇಡಮ್, ನೆರಳು ಯಾವುದು ಬಯಸ್ತದಲ್ರಿ ಆ ಬೆಳೆ ಮಾಡ್ಬೇಕು. ಮಾವಿನ ಗಿಡದ ಕೆಳಗೆ ಅರಶಿನ ಯಾಕೆ ಮಾಡಬಾರ್ದ್ರಿ? ಗಡ್ಡೆ ಗೆಣಸು ಯಾಕೆ ಮಾಡಬಾರ್ದು? ಹಾಂ, ಆಂಟಿಡೋಟ್ ಕರೆಕ್ಟ್. ಹಂಗೂ ವಿಚಾರ. ತಾಳೆ ಕೃಷಿಯಲ್ಲಿ ಉತ್ತಮ ತಳಿಯ ಟಿ ಇಂಟು ಡಿ ಸಸ್ಯಗಳು ಸಿಗುವ ಉತ್ತಮ ನರ್ಸರಿಯನ್ನು ತಿಳಿಸಿ. ಅಲ್ಲಿ ಪ್ಯಾಟಿಸರಿ ಕೇಳ್ರಿ, ಅವ್ರು ಹೇಳ್ತಾರೆ, ನಮಗೆ ನರ್ಸರಿದು ಅಷ್ಟು ಗೊತ್ತಿಲ್ಲ. ರೈಟ್ ಸರ್. ತಾಳನ ಇದು ತಾಳೆ ಕೃಷಿಯಲ್ಲಿ ಇರುವ ಚಾಲೆಂಜಸ್ಗಳು ಮತ್ತು ಇದು ರೈತರಿಗೆ ಏನಾಗ್ಬೋದು, ಇದು ವರವಾಗಬಹುದಾ ಅಂತ ಏನೋ ಬರ್ತಿದ್ದಾರೆ. ಹಾಂ ಸರ್, ಇದೇನು ಗೊತ್ತಾ, ವರವೇ ಆಗಬಹುದಾ ಅಂತ. ತಾಳೆ ಕೃಷಿಗೆ ನೀರು, ಹಾಂ ಸರ್, ಮಾಡ್ಬೋದು. ಆದ್ರೆ ಗೊಬ್ಬರ ಹಾಕಂಗಿಲ್ಲ, DAP ಕಾಂಪ್ಲೆಕ್ಸ್ ಏನು ಹಾಂ, ಹಾಕಂಗಿಲ್ಲ. ಅದು ಹಾಕಂಗಿಲ್ಲ. ಅದು ಹಾಕಿದ್ರು ಅಕ್ಕಪಕ್ಕ ಹಾಕೋರಿ, ರಿಸಲ್ಟ್ ನೋಡ್ರಿ. ರೈಟ್, ಸರಿ. ತಾಳೆ ಕೃಷಿಯೊಳಗೆ ಚಾಲೆಂಜಸ್ ಏನಂದರೆ ನೀರಿನ ನಿರ್ವಹಣೆ ರೀ. ನೀರು ಭಾಳ ಒಂದು ಸ್ವಲ್ಪ ಜಾಸ್ತಿ ಬೇಡುವಂಥ ಇದು. ಎರೆ ಭೂಮಿಯಲ್ಲಿ, ಕಪ್ಪು ಭೂಮಿಯಲ್ಲಿ ಇನ್ನೂ ಸ್ವಲ್ಪ ಕಿರಿಕಿರಿ ಮಾಡುವಂಥ ಬೆಳೆ. ಅಂದರೆ ತಂತು ಬೇರು ವ್ಯವಸ್ಥೆ ಇರ್ತದೆ, ಎಲ್ಲ ಬೇರು ಮೇಲೇ ಇರ್ತಾವೆ. ರೋಗ ಅಂತೂ ಇಲ್ಲಿ ತನಕ ಯಾವುದೂ ಇಲ್ಲ. ಮಾರ್ಕೆಟು ಇದ್ದಿದ್ರಲ್ಲೇ ಒಳ್ಳೆ ಮಾರ್ಕೆಟ್ ಇದೆ, ಅಂದರೆ ಅದಕ್ಕೆ ಒಂದು ಬೋರ್ಡ್ ಮಾಡ್ಯಾರ, ನೀವು ಹಾಕ್ಕೊಳ್ಬೋದು. ಭಾಳ ಒಳ್ಳೆ, ಅಂದರೆ ಪ್ರತಿ ತಿಂಗಳು ನಿಮಗೆ ಆದಾಯ ಬರುವಂಥದ್ದು. ಇನ್ನೂ ಒಂದಂದರೆ ಯಾರೂ ಕದಿಯುವಂಥ ಮಾಲಲ್ಲ ಅದು. ಕದ್ದೋಗಿ ನಾ ಮನೆಗೆ ಇವತ್ತು ಹೆಚ್ಚು ಪಲ್ಯ ಮಾಡ್ತೇನೆ ತಡಿ ಅಂತ ಏನು ಕೆಲಸ ಆಗೋದಿಲ್ಲ ಅದರೊಳಗೆ. ಸೊ ನೀವು ಯಾರು ಹೊಲದಿಂದ ದೂರ ಇರ್ತೀರಿ ಅಂಥವ್ರಿಗೆಲ್ಲ ಭಾಳ ಸೂಕ್ತವಾದ ಬೆಳೆ ಮಾಡ್ಬೋದು, ನೀರಿನ ವ್ಯವಸ್ಥೆ ಇದ್ದರೆ.
ಜೇಕಿನ್ ಗಡ್ಡೆ ಹಾಂ, ಅಂದರೆ ನಾಗರಮೋತ ಪೌಡ್ರ್ ಅಂತ ಬರ್ತದೆ ಸರ್. ಅದೇನಿಲ್ಲ, ಜೇಕಿನ್ ಗಡ್ಡೆದು ಅದು ಗಡ್ಡೆ ತೆಗೆದು ಒಣಗಿಸಿ ಪೌಡ್ರ್ ಮಾಡಿ ಅದನ್ನೇ ಆಯುರ್ವೇದಿಕ್ ಶಾಪ್ ಒಳಗೆ ಮಾರ್ತಾರೆ ರೀ. ಸೊ ನಿಮ್ಗೆ ಅದು ಬಳಸಕ್ಕೆ ಬಂದರೆ ಅದು ಬೆಳೆ ಆಗ್ಬಿಡ್ತಲ್ಲ. ಅದು ಆಯುರ್ವೇದಿಕ್ ಶಾಪ್ ಅಂದರೆ ಔಷಧಿ ಸಲುವಾಗಿ ಬಳಸ್ತಾರೆ ಸರ್. ಒಂದು ಚರ್ಮ ರೋಗಕ್ಕೆ, ಆಮೇಲೆ ಆ್ಯಂಟಿವೈರಲ್ ಡ್ರಗ್ಗಿಗೆ ಅಂಥೇಳಿ ಕೊಡ್ತಾರೆ, ಅದ್ರ ಸಲುವಾಗಿ ಮಾಡ್ತಾರೆ. ಹಾಂ, ಧೂಪದಲ್ಲೂ ವಾಸನೆಗೋಸ್ಕರ ಸರ್. ಕ್ರಾಪಿಗೆ ಏನೂ ಇಲ್ಲ ರೀ, ಅದರದ್ದೇನಿಲ್ಲ. ಏನು ಮೇಡಮ್? ಹಾಂ ರೀ, ಹಾಂ ರೀ, ಹಾಂ, ಹಂಗೇನೋ ಮಾಡ್ಬೋದಂತ ನೋಡಿರಿ ಸರ್. ಮೇಡಮ್ ಆಯುರ್ವೇದಿಕ್ ಡಾಕ್ಟರ್ ರೀ ಅವರು. ಅದೇನೋ ಅದ್ರದ್ದು ಪೇಸ್ಟ್ ಮಾಡಿ ಅಂಟಿಸಿದ್ರೆ ಕಾಂಡ್ಕೊರ್ಕದ್ದು ಅದ್ರ ಅಗೇನ್ಸ್ಟ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ತೆಂಗಿಗೆ ಮಾಡ್ಬೋದು ರೀ ಮೇಡಮ್, ಅವ್ರಿಗೆ ಗೊತ್ತಿಲ್ಲ ಅಂತ್ರಿ, ಬಟ್ ಪ್ರಯತ್ನ ಮಾಡಿ ನೋಡ್ರಿ, ಆದರೂ ಆಗ್ಬೋದು. ಆಯ್ತಲ್ರಿ? ಆಗಿಲ್ಲ ರೀ, ಆಮೇಲೆ ಮುಂದುವರ್ಸ್ತಾರೆ ಸರ್. ಯಾಕೆಂದರೆ ಇದು ಇಷ್ಟು ಉತ್ಸಾಹ ನೋಡಿದರೆ ಇದು ಒಂದು ದಿವಸದ ಮುಗಿಯೋದು ಕಾರ್ಯಾಗಾರ ಅಲ್ಲ ಅನಿಸುತ್ತೆ. ಕನಿಷ್ಠ ಒಂದು 3-4 ದಿವಸ ಬೇಕು. ನೋಡೋಣ, ನಿಮ್ಮೆಲ್ಲರ ಸಹಕಾರ ಇದ್ದರೆ ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ಗೌರಿಶಂಕರ್ ಅವ್ರನ್ನ ಎತ್ತಾಕೊಂಡು ಬಂದು 3 ದಿವಸ ಕೂಡ ಹಾಕ್ಬಿಡೋಣ. ಸೊ ಈಗ ಒಂದು ಲಘು ಚಹಾ ವಿರಾಮ. ಆ ಚಹಾ ವಿರಾಮಕ್ಕೆ ಹೋಗೋಕ್ಕೆ ಮುಂಚೆ ಒಂದೇ ಒಂದು ಅನೌನ್ಸ್ಮೆಂಟ್ ಇದೆ. ಭಾಳಷ್ಟು ಜನ ಬಾಳೆ ಬೆಳೆಯೋರು ಇರ್ಬೋದು. ಹಾಗಾಗಿ ಇದೇ ಭಾನುವಾರ 28ನೇ ತಾರೀಕು ಅನಂತ ಶಯನ ಗುಡಿ ಹತ್ರ ಪ್ರಸನ್ನ ಅವ್ರ ತೋಟದಲ್ಲಿ ಹಸಿರಿನೊಂದಿಗೆ ಮಾತುಕತೆ ನಡೆಯುತ್ತೆ. ಹೊಸಪೇಟೆ ಅಥವಾ ವಿಜಯನಗರ ಜಿಲ್ಲೆಯ ಅನಂತ ಶಯನ ಗುಡಿಯಲ್ಲಿ. ಅಲ್ಲಿಗೆ ಬೆಂಗಳೂರಿನಿಂದ ಆನಂದ್ ಅಂತ ಹೇಳಿ ಬರ್ತಾ ಇದ್ದಾರೆ. ಆ ಬಾಳೆ ವಿವಿಧ ಉತ್ಪನ್ನಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಪ್ರಾಯೋಗಿಕವಾಗಿ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಅಲ್ಲೂ ಸಹ ಪ್ರವೇಶ ಉಚಿತ ಇರುತ್ತೆ, ನೋಂದಣಿ ಖಚಿತ. ಸೊ ಆ ನಂಬರನ್ನು ನಾವು ಫ್ಲೋಟ್ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು 28ನೇ ತಾರೀಕು ಭಾನುವಾರ, ಅದು ಯಾವುದೇ ಮಣ್ಣಿನೊಂದಿಗೆ ಮಾತುಕತೆ ಆಗಲಿ, ಹಸಿರಿನೊಂದಿಗೆ ಮಾತುಕತೆ ಆಗಲಿ ಭಾನುವಾರಗಳೇ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಭಾನುವಾರವನ್ನು ನಮ್ಮ ಕಡೆ ನಿಮ್ಮ ಚಿತ್ತ ಇರಲಿ, ಫ್ಲೋಟ್ ಮಾಡ್ತಾ ಇರ್ತೀವಿ. ಹೆಚ್ಚು ಸಂಖ್ಯೆಯಲ್ಲಿ ಅದನ್ನು ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿರಿ. ಸೊ ಇವತ್ತು ಈ ಒಂದು ಕಾರ್ಯಾಗಾರ ಯಶಸ್ವಿ ಆಗಿದೆ. ಹಲವರಿಗೆ ನೀವು ಬಯಸಿದ ಮಾಹಿತಿ ಭಾಳಷ್ಟು ಜನಕ್ಕೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆಗಿದೆಯಾ? ಆಗಿದೆ. ಸೊ ಇದು ಆಗಿದೆ ಅಂತನ್ನೋದು ಈ ಒಂದು ಬಳಗದ ಒಂದು ಯಶಸ್ಸು. ಏಕೆಂದರೆ ಇಂತಹ ಒಂದು ಕಾರ್ಯಾಗಾರವನ್ನು ನಾವು ನಿರಂತರವಾಗಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ದಿಶೆಯಲ್ಲಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಮತ್ತು ನಮ್ಮ ಸಾವಯವ ಕೃಷಿಕರ ಬಳಗ ಕೊಪ್ಪಳ ಏನಿದೆ, ನಮ್ಮ ಒಂದು ಕನಸಿತ್ತು. ಇಂಥದ್ದು ನಿರಂತರವಾಗಿ ರೈತರಿಗೆ ಒಂದು ತಿಂಗಳಿಗೆ ಒಂದಾದರೂ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಹಂಬಲ. ಸೊ ಸಾಕಷ್ಟು ಇದು ಒಂದೇ ದಿವಸ ನಡೆಯುವಂಥದ್ದಲ್ಲ. ಇದಕ್ಕೆ ಒಂದು ಪೂರ್ವ ನಿರ್ಧಾರ ಮಾಡಿಕೊಂಡು ಭಾಳಷ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ನಮ್ಮ ಬಳಗದ ಸರ್ವ ಸದಸ್ಯರು ಭಾಳ ಓಡಾಡಿ ಇವತ್ತು ಇದನ್ನು ಆಯೋಜನೆ ಮಾಡಿದ್ದೀವಿ. ಸೊ ಇದನ್ನು ನಿರಂತರವಾಗಿ ಇಡಬೇಕಂತೇಳಿದರೆ ನಿಮ್ಮ ಒಂದು ಸಹಯೋಗ ಭಾಳ ಮುಖ್ಯ ಆಗುತ್ತೆ. ಇವತ್ತು ಮಧ್ಯಾಹ್ನ ಕೇಳಿದ್ರು ನಮ್ಮ ಶ್ರೀಪಾದ್ ಅವರು, ವಾಲಂಟಿಯರ್ಸ್ ಎಷ್ಟು ಜನ ಬರ್ತಾರೆ? ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ವಾಲಂಟಿಯರ್ಸ್ ಭಾಳ ಮುಖ್ಯ. ಯಾರಿಗೆ ಕೃಷಿಯಲ್ಲಿ ನಿಮಗೆ ಅತ್ಯುತ್ಸಾಹ ಇದೆ, ದಯವಿಟ್ಟು ನಮಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ವಾಲಂಟಿಯರ್ಸ್ ಬೇಕಾಗುತ್ತೆ. ನಿಮ್ಮಲ್ಲಿ ದಯವಿಟ್ಟು ಯಾರಿಗಾದರೂ ನಿಮಗೆ ಸೇವಾ ಮನೋಭಾವನೆ ಇದ್ದರೆ, ಶ್ರೀಪಾದ್ ರಾಜ್ ಮುರಡಿಯವರಾಗಲಿ ಅಥವಾ ನಮ್ಮ ಬಳಗದ ಯಾರ ಹತ್ರ ಆದರೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದರೆ, ನಾವು ಕಾರ್ಯಕ್ರಮ ಯಾವುದಾದ್ರೂ ಆಯೋಜನೆ ಆದ ತಕ್ಷಣ ನಿಮಗೊಂದು ಸಂಪರ್ಕ ಮಾಡ್ತೀವಿ. ಸೊ ಇದನ್ನು ಧನ ಸಹಾಯ ಅಂತ ನಿಮ್ಮಲ್ಲಿ ಕೇಳೋದಿಲ್ಲ, ಅಟ್ಲೀಸ್ಟ್ ನಿಮ್ಮ ಕೈಲಾದ ಸೇವೆ. ಯಾಕಂದರೆ ಊಟ ಬಡಿಸೋದಿರ್ಬೋದು, ಇನ್ನೊಂದು ಅರೇಂಜ್ ಮಾಡೋದಿರ್ಬೋದು, ಅಂಥದಕ್ಕೆ ನಮಗೆ ನಿಮ್ಮಲ್ಲಿ ವಾಲಂಟಿಯರ್ಸ್ ಬೇಕಾಗುತ್ತೆ. ಸೊ ಯಾರಿಗೆ ಅಂತಹ ಆಸಕ್ತಿ ಇದೆ ನಮ್ಮ ಜೊತೆಗೆ, ದಯವಿಟ್ಟು ಕೈ ಜೋಡಿಸ್ರಿ. ಅಷ್ಟು ಹೇಳ್ತಾ, ಈಗ ಎಲ್ಲಿ ನಾವು ಮಧ್ಯಾಹ್ನ ನೋಂದಣಿ ಮಾಡಿಕೊಂಡು ಅಥವಾ ಮಾರುಕಟ್ಟೆ ಇತ್ತು, ಅಲ್ಲೇ ಚಹಾ ವ್ಯವಸ್ಥೆ ಇದೆ. ಭಾಳ ಅದ್ಭುತವಾಗಿ ಚಹಾ ಮಂಡಾಳು ಶ್ರೀಪಾದ್ ಅವರು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಗೆ ಹೋಗೋಣ.